ಈಗ ಆಂಟ್ರಪ್ರಿನರ್ಶಿಪ್ ಅನ್ನೋದನ್ನ ತೊಗೊಂಡು ನೋಡಿದಾಗ ಭಾರತದ ದೊಡ್ಡ ದೊಡ್ಡ ಉದ್ಯಮಿಗಳ ಹೆಸರಿನಲ್ಲಿ ನಮ್ಮ ಕರ್ನಾಟಕದ ಹೆಸರು ಯಾವಾಗಲೂ ಕಡಿಮೆ ಇರೋದು, ಯಾಕೆ ಅಂತ ಒಂದು ಪ್ರಶ್ನೆ ಬರೋದು ನನಗೆ. ಆಮೇಲೆ ನಮ್ಮ ಮನೆಗಳಲ್ಲೂ ಒಂದು ಕಲ್ಚರ್ ಏನಪ್ಪ ಅಂದರೆ, ಇಲ್ಲ ಓದು, ಒಂದು ಚೆನ್ನಾಗಿ ಒಂದು ಡಿಗ್ರಿ ಮಾಡ್ಕೊ, ಇಂಜಿನಿಯರಿಂಗ್ ಮಾಡ್ಕೊ, ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಸೆಟ್ಲ್ ಆಗ್ಬಿಡು, ಇಷ್ಟೇ ಹೇಳೋದು ಹೊರತು ಹೋಗೋ ನೀನು ಒಂದೇನೋ ಒಂದು ಸ್ಟಾರ್ಟಪ್ ಕಟ್ಟು, ಒಂದು ಬಿಸ್ನೆಸ್ ಕಟ್ಟು, ಒಂದು 10 ಜನ ಕೆಲಸ ಕೊಡು, ಚೆನ್ನಾಗಿ ಕಾಸು ಮಾಡು, ಈ ಥರ ಹೇಳೋದು ನೋಡ್ತಾನೆ ಇರಲಿಲ್ಲ. ಸೊ ಇದೇನು ಯಾಕೆ ಈ ಥರ ಇದೆ, ಇದೇನೋ DNA ಪ್ರಾಬ್ಲಮಾ ಅಥವಾ ಇದರ್ ಸಮ್ ಕೈಂಡ್ ಆಫ್ ಏನೋ ಹಿಸ್ಟಾರಿಕಲ್ ಸೋಷಿಯಲ್ ರೀಸನ್ಸ್ ಬಿಹೈಂಡ್ ದಿಸ್ ಅಂತ ನಂಗೆ ಸ್ವಲ್ಪ ಒಂದು ಕುತೂಹಲ. ಸೊ ಅದಕ್ಕೆ ನಾನು ನೇರವಾಗಿ ಪೂರ್ತಿ ಉತ್ತರ ಕಂಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ, ಆದರೆ ಅದ್ರ ಸುತ್ತ ಯೋಚನೆ ಮಾಡುವಾಗ ಒಂದು ಪುಸ್ತಕದ ಪರಿಚಯ ಆಯಿತು. ಇಲ್ಲಿದೆ, ಇಂಡಿಯಾಸ್ ನ್ಯೂ ಕ್ಯಾಪಿಟಲಿಸ್ಟ್ ಅಂತ ಹೇಳಿ ಒಂದು ಪುಸ್ತಕ. ಈ ಪುಸ್ತಕ ಓದಿದಾಗ ನಂಗೆ ಒಂದು ಸ್ವಲ್ಪ ಈ ಪ್ರಶ್ನೆಗೆ ಉತ್ತರ ಹುಡ್ಕೋದಕ್ಕೆ ಒಂದು ಫ್ರೇಮ್ವರ್ಕ್ ಥರ, ಒಂದು ಆಲೋಚನೆ ಮಾಡೋಕೆ ಒಂದು ಫ್ರೇಮ್ವರ್ಕ್ ಥರ ಸಿಕ್ತು. ಯಾವ ರೀತಿ ಅಂತಂದರೆ, ಆ ಪುಸ್ತಕ ಮುಖ್ಯವಾಗಿ ಏನು ಮಾಡುತ್ತೆ ಅಂದರೆ, ಒಂದು ಲಾಸ್ಟ್ ಒಂದು 200-300 ವರ್ಷದ ಭಾರತದ ಕ್ಯಾಪಿಟಲಿಸಮ್ ಹಿಸ್ಟ್ರಿ, ಅಂದರೆ ಉದ್ಯಮದ ಹಿಸ್ಟ್ರಿ, ಉದ್ಯಮಶೀಲತೆ ಹಿಸ್ಟ್ರಿ ತೊಗೊಂಡು ಯಾವ್ಯಾವ ಸಮುದಾಯ ಅಂದರೆ ಒಂದು ಸೋಷಿಯಲ್ ಸ್ಟಡಿ ಥರ ಇದೆ ಅದು. ಬೇರೆ ಬೇರೆ ಸಮುದಾಯಗಳು ಭಾರತದಲ್ಲಿ ಯಾವ್ಯಾವ ಇದ್ದಾವೆ, ಅವರು ಯಾವಾಗ ಅಗ್ರಿಕಲ್ಚರಿಂದ ಇಂಡಸ್ಟ್ರೀಸ್ ಕಡೆ ಮೂವ್ ಆದರು ಅನ್ನೋಂಥ ಒಂದು ವಿಶ್ಲೇಷಣೆ ಇದೆ. ಅದನ್ನು ಒಂದು ಸಮುದಾಯದ ಲೆಕ್ಕದಲ್ಲಿ ಅಥವಾ ಒಂದು ಕಾಸ್ಟ್ ಬೇಸ್ಡ್ ಅನ್ನೋ ಥರದಲ್ಲಿ ಮಾಡಿದ್ದಾರೆ ಅವರು. ನಾವು ನೋಡಬೇಕಾಗಿದೆ ಅಂದರೆ, ಇಂಡಿಯಾದಲ್ಲಿ ಕಾಸ್ಟ್ ಅನ್ನೋದು ಕೂಡ ಒಂದು ಭಾಷೆಗೆ ಪ್ರಾಕ್ಸಿ ಕೂಡ. ಯಾಕೆಂತಂದರೆ ಯಾವುದೊಂದು ಪರ್ಟಿಕ್ಯುಲರ್ ಕಾಸ್ಟ್ ಇದ್ದರೆ ಅದು ಯೂಶ್ವಲಿ ಆ ರಾಜ್ಯಕ್ಕೆ ಸೀಮಿತವಾಗಿರುತ್ತೆ. ನೀವೇನೋ ಕಮ್ಮಾಸ್ ಅಂದರೆ ಆಂಧ್ರದಲ್ಲಿದ್ದಾರೆ, ಚೆಟ್ಟಿಯಾರ್ಸ್ ಅಂದರೆ ತಮಿಳ್ನಾಡಲ್ಲಿದ್ದಾರೆ, ಅಥವಾ ಇನ್ನೇನು ಲಿಂಗಾಯತರು ಅಂದರೆ ಕರ್ನಾಟಕದಲ್ಲಿ, ಈ ರೀತಿ ಅಲ್ವಾ. ಸೊ ಹಾಗಾಗಿ ಕಾಸ್ಟ್ ಈಸ್ ಆಲ್ಸೋ ಪ್ರಾಕ್ಸಿ ಫಾರ್ ಲ್ಯಾಂಗ್ವೇಜ್. ಅಂದರೆ ಇದನ್ನು ಸ್ವಲ್ಪ ಓದಿ ಅರ್ಥ ಮಾಡಿಕೊಂಡ್ರೆ ಯಾವ್ಯಾವ ಒಂದು ಸಮುದಾಯಗಳು ಯಾವಾಗ ಉದ್ಯಮದ ಕಡೆ ಹೋದವು, ಬಿಸ್ನೆಸ್ ಕಡೆ ಹೋದವು, ಆ್ಯಂಡ್ ಅದಕ್ಕೆ ಏನು ಫ್ಯಾಕ್ಟರ್ಸ್ ಕಾರಣ, ಅದಕ್ಕೆ ಆ ಕಾಲದಲ್ಲಿದ್ದಂಥ ಜಿಯೋಪೊಲಿಟಿಕಲ್ ರೀಸನ್ಸ್ ಏನು, ಈ ಥರದ್ದೆಲ್ಲ ಒಂದು ಅರ್ಥ ಮಾಡ್ಕೊಳ್ಳೋಕೆ ಒಂದು ಫ್ರೇಮ್ವರ್ಕ್ ಸಿಕ್ಕ ಹಾಗೆ ಅನಿಸ್ತಾ ಇತ್ತು ನನಗೆ. ಅದನ್ನು ಓದಿದಾಗ ನನಗೆ ಒಂದು ಸ್ವಲ್ಪ ಈ ಪ್ರಶ್ನೆಗೆ ಕೆಲವು ಉತ್ತರಗಳು ಹೊಳೆಯೋಕ್ಕೆ ಶುರುವಾಯಿತು. ಅಂದರೆ ಕರ್ನಾಟಕದಲ್ಲಿ ಯಾಕೆ ಉದ್ಯಮಶೀಲತೆ ಕಡೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಥವಾ ಅಷ್ಟೊಂದು ಜನ ಮುಂದೆ ಬರಲ್ಲ, ಮುಂದೆ ಬನ್ನಿ ಅಂತ ಯಾಕೆ ಆಗಿಲ್ಲ ಅಂತೆಲ್ಲ ನೋಡಿದಾಗ, ದೆನ್ ಅದರಲ್ಲಿರೋ ಕೆಲವು ಅಂಶಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಾದರೆ,